ಬೇಬಿ. ಅಮ್ಮಮ್ಮ, ಮಾಡೋದೆಲ್ಲ ಮಾಡಿ ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಮಾತಾಡಕ್ ಬರ್ತೀರಾ ನೀವು? ನನ್ಗೆ ಅರ್ಥ ಆಗುತ್ತೆ ಬೇಬಿ. ನಾನು ಹೇಳೋದು ಸ್ವಲ್ಪ ಏನು ಹೇಳ್ಬೇಡಿ, ಓಕೆ? ನಾನು ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ಓಕೆ, ಆದ್ರೆ ನಾವು ನಿನಗೆ ಒಂದು ಸರ್ಪ್ರೈಸ್ ತಂದಿದ್ದೀವಿ. ಸರ್ಪ್ರೈಸ್ ಕೊಟ್ಟು ಸಮಾಧಾನ ಮಾಡೋಕ್ಕೆ ನಾನೇನು ಚಿಕ್ಕ ಹುಡುಗಿ ಅಲ್ಲ ಅಮ್ಮಮ್ಮ. ನಾನು ದುಡ್ಡು ಕೇಳಿದಾಗ ಕೊಡಲಿಲ್ಲ ನೀವು. ಈಗ ನೀವೇನು ಕೊಟ್ಟರು ನನಗೆ ಬೇಡ. ನನ್ನನ್ನು ಬಿಡಿ. ನಾಟಕದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಬೇಬಿ, ನೀನು ನಾಟಕದಲ್ಲಿ ಚೆನ್ನಾಗಿ ಪಾತ್ರ ಮಾಡಬೇಕು ಅಂತಾನೆ ನಾನು ನಿನಗೊಂದು ಸರ್ಪ್ರೈಸ್ ತಂದಿದ್ದೀನಿ. ನಿನಗೋಸ್ಕರ ನಾನು ನಿಮ್ಮಮ್ಮ ಒಬ್ಬರನ್ನ ಕರ್ಕೊಂಡು ಬಂದಿದ್ದೀವಿ. ಯಾರು ಗೊತ್ತಾ? ಬಾ, ಅಲ್ಲೋ. ಇವ್ರು ಯಾರು? ಬೇಬಿ, ನೀನು ಕ್ಲಾಸಿಕಲ್ ಡ್ಯಾನ್ಸ್ ಬರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ ಅಲ್ವಾ? ಇವರು ದೊಡ್ಡ ಡ್ಯಾನ್ಸ್ ಟೀಚರು, ನಿನಗೆ ಹೇಳ್ಕೊಡೋದಕ್ಕೋಸ್ಕರ ಬಂದಿದ್ದಾರೆ. ಇವರಾ? ಎಸ್ ಬೇಬಿ, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಇವ್ರಿಗೆ ಸಿಕ್ಕಿರೋ ಅವಾರ್ಡ್ಸ್ನೆಲ್ಲ ಸೇರಿಸಿದ್ರೆ ನಿನ್ನ ರೂಮ್ ಪೂರ್ತಿ ತುಂಬಿರುತ್ತೆ ಗೊತ್ತಾ? ಬೇಬಿ, ನೀನು ಸೀತೆ ರೋಲ್ ಮಾಡ್ತಿದ್ದೀಯಲ್ವಾ? ಡ್ಯಾನ್ಸ್ ಕಲ್ತ್ರೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅಮ್ಮಮ್ಮ, ನಿಜವಾಗ್ಲೂನಾ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲಿಬೋದಾ? ಬೇಬಿ, ಇವ್ರು ಹೇಳ್ಕೊಟ್ರೆ ನಾನೇ ಕಲಿಬೋದು. ಅಮ್ಮಮ್ಮ, ಥ್ಯಾಂಕ್ ಯು ಸೋ ಮಚ್. ಯು ಗೈಸ್ ಆರ್ ದ ಬೆಸ್ಟ್. ರೀ, ಇತ್ತೀಚೆಗೆ ನಿಮಗೆ ನಾನು ಸರಿಯಾಗಿ ಸಮಯ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ ಕೆಲಸದವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ನನಗೆ ಗೊತ್ತು ರೀ, ನಿಮಗೆ ಕೋಪ ಬಂದಿದೆ ಅಂತ. ಬೇಜಾರು ಮಾಡ್ಕೋಬೇಡಿ. ನಿಮಗೆ ಗೊತ್ತಲ್ವಾ ನಾನು ಭಾನುವಾರನೂ ಎಷ್ಟೊಂದು ಬ್ಯುಸಿ ಇದ್ದೆ ಅಂತ. ದಯವಿಟ್ಟು ನನ್ನ ಕ್ಷಮಿಸಿ. ಹಾಂ, ಇವತ್ತು ಮೀಟಿಂಗ್ ಮುಗಿಸಿ ಬಂದ ತಕ್ಷಣ ಮೊದಲನೇ ಕೆಲಸ ನಿಮ್ಮ ಕಾಲಿಗೆ ಎಣ್ಣೆ ಹಚ್ಚೋದು, ಸರಿನಾ? ಏನು ಬೇಕಾನಿಲ್ಲ. ಅಜ್ಜಿ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ನಾನು ಅವತ್ತೇ ಹೇಳಿರ್ನಿಲ್ವಾ, ಅದ್ ಏಟೇ ಕಷ್ಟ ಆದ್ರೂ ವಾರಕ್ಕೆ ಒಂದ್ ಕಿತನಾದ್ರೂ ಬಂದು ತಾತ ಹೆಂಗೆ ಎಣ್ಣೆ ಮಸಾಜ್ ಮಾಡೋಯ್ತೀನಿ ಅಂತ.